ಹಾಯ್ R15 ಲವರ್ಸ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು RK ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿದ್ದೀರಾ ಅಂದರೆ R15 V4 2026 ಮಾಡಲ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಮ್ಮ ಮುಂದೆ ಇದೆ R15 V4 2026 ಮಾಡಲ್. ಇದು ಹೇಗಿದೆ, ಇದರ ಫೀಚರ್ಸ್ ಏನು, ಇದು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ, ಇದರ ವೀಲ್ ಸೆಕ್ಷನ್ ಯಾವ ಥರ ಇದೆ, ಇದರ ಬ್ರೇಕಿಂಗ್ ಸಿಸ್ಟಮ್ ಯಾವ ಥರ ಇದೆ, ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಗೈಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇದರಲ್ಲಿ ಬಂದು V4 ಮಾಡಲಲ್ಲಿ 4 ಕಲರ್ ಬರುತ್ತೆ ಗೈಸ್. 4 ಕಲರಲ್ಲಿ ಬ್ಲೂ ಕಲರು ನಮ್ಮ ಹತ್ರ ಇದೆ, ಬ್ಲ್ಯಾಕ್ ಒಂದು, ರೆಡ್ ಕಲರು ಹಾಗೂ ವೈಟ್ ಕಲರ್ ಬರುತ್ತೆ. ತುಂಬ ಸೂಪರಾಗಿರುತ್ತೆ ಕಲರ್ಸ್ ಅಂತೂ ನೋಡೋಕ್ಕೆ. ತುಂಬ ಇದ್ರ ಲುಕ್ಸ್ ಬಂದು ಗೈಸ್ ಮಿನಿ ಸೂಪರ್ ಬೈಕ್ ಲುಕ್ ಥರ ಕಾಣಿಸುತ್ತೆ ನೋಡಿ. 155 cc ಸೂಪರ್ ಬೈಕ್ ಲುಕ್ಕು, ಮೈಲೇಜು ಎಲ್ಲ ಥರ ಮಿಡಿಲ್ ಕ್ಲಾಸ್ಗೆ ಮಾಡಿಸಿದಂಥ ಗಾಡಿ ಗೈಸ್. ಇದು ಸ್ಪೋರ್ಟ್ಸ್ ಲುಕ್ ಯಾವ ಥರ ಇದೆ ನೋಡಿ ಇದ್ರ ಲುಕ್ಸಿಂದಾನೇ ಇದು ತುಂಬ ಮಾರ್ಕೆಟಲ್ಲಿ ಸೌಂಡ್ ಮಾಡ್ತಿದೆ ಇವಾಗ. ಇದ್ರ ಲುಕ್ಸ್ ಬಂದು ತುಂಬ ಶಾರ್ಪ್ ಆಗಿರುತ್ತೆ ಹಾಗೂ ಪ್ರೀಮಿಯಮ್ ಆಗಿ ಅಗ್ರೆಸಿವ್ ಲುಕ್ ಕಾಣಿಸುತ್ತೆ ನೋಡಿ ಗೈಸ್. ನೋಡಿ ಯಾವ ಥರ ಇದೆ. ಮೊದಲು ಇದ್ರ ಇಂಜಿನ್ ಬಗ್ಗೆ ಮಾತಾಡೋಕೆ ಹೋದರೆ ಇದ್ರ ಇಂಜಿನ್ ಬಂದು 155 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಆಯಿತು, ಆಮೇಲೆ ಪವರ್ ಬಂದು 18 PS ಇದ್ದರೆ ಟಾರ್ಕ್ ಬಂದು 14.2 ಪ್ರೊಡ್ಯೂಸ್ ಮಾಡುತ್ತೆ. ಗೇರ್ ಬಾಕ್ಸು ಎರಡರಲ್ಲೂ ಸೇಮ್ ಇರುತ್ತೆ ಗೈಸ್. 2024 ಮಾಡಲಲ್ಲಿ, 2025 ಮಾಡಲಲ್ಲಿ, 2026 ಮಾಡಲಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಇದ್ರ ಗೇರ್ ಬಾಕ್ಸ್ ಬಂದು ಗೈಸ್ 6 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಜೊತೆಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ ಇದಕ್ಕೆ. ಇದ್ರ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಂದ್ರೆ ಗೈಸ್, ಫ್ರಂಟು USD ಫ್ರಂಟು ಫೋರ್ಕ್ ಇರುತ್ತೆ. ರೇರ್ ಬಂದು ಮೋನೋಸ್ಟಾಕ್ ರೇರ್ಸ್ ಇರುತ್ತೆ. ಬ್ರೇಕಿಂಗ್ ಬಂದು ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಸ್ ಇರುತ್ತೆ. ಡ್ಯುಯಲ್ ಚಾನಲ್ ABS, 2 ವೀಲಲ್ಲೂ ಅದೇ ಥರ ಇರುತ್ತೆ. ಹಾಗೂ ನಿಮಗೆ ಬನ್ನಿ ಗೈಸ್, ಇದರಲ್ಲಿ ರೈಡಿಂಗ್ ಪೊಸಿಷನ್ ಅಂತೂ ಸೂಪರಾಗಿರುತ್ತೆ. ಸ್ಪೋರ್ಟ್ ರೈಡಿಂಗ್ ಪೊಸಿಷನ್ ಇದರಲ್ಲಿ ಅಗ್ರೆಸಿವ್ ಲುಕ್ ಕಾಣಿಸುತ್ತೆ ನೋಡೋರಿಗೆ. ನಾರ್ಮಲ್ ಮೀಟ್ರೇ ಇರುತ್ತೆ ಗೈಸ್ ಇದರಲ್ಲಿ. ಯಾವ ಥರ ಮೀಟ್ರ್ ಅಂದರೆ ಇದರಲ್ಲಿ R15M ಮಾನ್ಸ್ಟರ್ ಎಡಿಷನ್ ಇದೆಯಲ್ಲ, ಅದರಲ್ಲಿ ಡಿಜಿಟಲ್ ಮೀಟ್ರ್ ಇರುತ್ತೆ, ಇದರಲ್ಲಿ ನಾರ್ಮಲ್ ಮೀಟ್ರ್ ಇರುತ್ತೆ. ಇದರಲ್ಲಿ ಫ್ಯೂಯಲ್ಲು ಹಾಗೂ ಗೇರು, ಕಿಲೋಮೀಟರು ಮತ್ತು ಟೈಮು ಎಲ್ಲ ತೋರಿಸುತ್ತೆ. ಸ್ಮೂತಾಗಿರುತ್ತೆ ಗೈಸ್ ಗಾಡಿ ಓಡಿಸೋಕ್ಕೆ. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಇದನ್ನು ಎಲ್ಲ ಮಿಡಿಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ ಗೈಸ್. ಇದು ಡ್ರೀಮ್ ಬೈಕ್ ಅನ್ಬೋದು. ತುಂಬ ಮಿಡಿಲ್ ಕ್ಲಾಸ್ ಬಾಯ್ಸ್ಗೆ ಇದು ಡ್ರೀಮಾಗಿ ಉಳ್ಕೊಂಬಿಟ್ಟಿದೆ. ಅಂದರೆ ಇದು ಅಫೋರ್ಡಬಲ್ ಮಿಡಿಲ್ ಕ್ಲಾಸ್ ಬಾಯ್ಸ್ಗೆ ಒಳ್ಳೆ ಸೂಪರ್ ಬೈಕ್ ಥರ ಲುಕ್ ಇರುತ್ತೆ ನೋಡೋಕ್ಕೆ, ಸ್ಪೋರ್ಟ್ಸ್ ಬೈಕ್ ಥರ. ಹಾಗೂ ಮೈಲೇಜ್ ಅಂತೂ ಸೂಪರಾಗಿರುತ್ತೆ. ಮೈಲೇಜು ಆಲ್ಮೋಸ್ಟ್ 45 to 50 ಕೊಡುತ್ತೆ ಗೈಸ್ ಎಲ್ಲ ಗಾಡಿಗಳು. ನನಗೆ ಗೊತ್ತಿರೋ ಹಾಗೆ 45 to 50 ಕೊಡುತ್ತೆ. ಆರಾಮಾಗಿ ತಗೊಂಡು ಮಿಡಲ್ ಕ್ಲಾಸು ಯೂಸ್ ಮಾಡ್ಬೋದು ಈ ಥರ ಗಾಡಿಗಳನ್ನ. ಸ್ಪೀಡು ಇದರಲ್ಲಿ ಸ್ಪೀಡ್ ಬಂದು 150 ರೀಚ್ ಮಾಡ್ಬೋದು ಗೈಸ್. ತುಂಬ ಜನ 155ವರೆಗೂ ಓಡಿಸಿದ್ದಾರೆ. ನಾನು ಆಲ್ಮೋಸ್ಟ್ 145 to 50 ರೀಚ್ ಮಾಡಿದ್ದೀನಿ ಆಲ್ಮೋಸ್ಟು. ಅದನ್ನು ಬಿಟ್ಟರೆ ನಿಮಗೆ ಜಾಸ್ತಿ ಸ್ಪೀಡಾಗಿ ಹೋದಾಗ ನಿಮಗೆ ಏನು ವೈಬ್ರೇಷನ್ ಆಗಲಿ ಏನೂ ಆಗೋಲ್ಲ ಈ ಗಾಡಿ. ಬೇರೆ ಬುಲೆಟ್ ಆಗಲಿ, ಬೇರೆ ಬೈಕ್ಸು ನಾನು ಓಡಿಸಿದ್ದೀನಿ, ಬುಲೆಟಲ್ಲಿ ಹಂಟರ್ ಆಗಲಿ, ಅವೆಲ್ಲ ತುಂಬ ವೈಬ್ರೇಷನ್ ಆಗುತ್ತೆ ಜಾಸ್ತಿ ಓಡಿಸಿದ್ದೆ. ಇದು ಯಾವುದೇ ಕಾರಣಕ್ಕೂ ವೈಬ್ರೇಷನ್ ಆಗೋಲ್ಲ, ಒಳ್ಳೆ ಚೆನ್ನಾಗಿ ನುಗ್ಗುತ್ತೆ ಗಾಡಿ.